ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, CET ವಿದ್ಯಾರ್ಥಿಗಳು ಅತಿ ಹೆಚ್ಚು ಕಾಮೆಂಟ್ ಮಾಡಿರೋದು ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾನೆ ಇದ್ದೀರಾ. ಕಳೆದ 2 ದಿನಗಳ ವಿಡಿಯೋಗಳ ಕೆಳಗಡೆ ಎಲ್ಲಾ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ತಿರುವಂತದ್ದು ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ. ಈ ವಿಡಿಯೋದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬಿಡಬಹುದು ಅನ್ನುವಂತಹ ಒಂದು ದಿನಾಂಕದ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮಗೆ ಸೀಟ್ ಸಿಕ್ಕಿರುತ್ತೆ ಆಪ್ಷನ್ ಎಂಟ್ರಿಯಲ್ಲಿ ಸೀಟ್ ಸಿಕ್ಕಿದ್ಮೇಲೆ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಆ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬಹುದಾ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಆ ಒಂದು ಪ್ರೋಸೆಸ್ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು 2 ಅಪ್ಡೇಟ್ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದ. ನೋಡಿ, ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ KCET ಅಪ್ಡೇಟ್ಸ್ ಮತ್ತೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಫ್ರೀ ಆಗಿ ಸಿಗುತ್ತೆ. ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಮೊದಲನೇದಾಗಿ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು. ಇನ್ನೊಂದು ಪ್ರಶ್ನೆ ಏನ್ ಕೇಳ್ತಿದ್ರು ಅಂದ್ರೆ, ನಮಗೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಆಪ್ಷನ್ ಎಂಟ್ರಿಯಲ್ಲಿ, ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಆ ಸೀಟ್ ಅನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಆ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಸಿಂಪಲ್ ಆಗಿ ಜಸ್ಟ್ ಹೈಲೈಟ್ಸ್ ತರ ಹೇಳ್ಬಿಡ್ತೀನಿ ನೋಡಿ. ಮತ್ತೆ ನಿಮಗೆ ಕಂಪ್ಲೀಟ್ ಪ್ರೋಸೆಸ್ ವಿಡಿಯೋ ಎಲ್ಲ ಆಪ್ಷನ್ ಎಂಟ್ರಿ ಮಾಡೋವಾಗ ಹೇಳ್ತೀನಿ. ಈಗ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಮೊದಲು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ನಿಮಗೆ ಟೋಟಲ್ ಆಗಿ 3 ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಆಪ್ಷನ್ ಎಂಟ್ರಿ, 3 ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತೆ. ನೋಡಿ, ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಏನಾದರೂ ಸೀಟ್ ಸಿಕ್ಕಿದೆ ಅಂದ್ರೆ ನೀವು ಆ ಒಂದು ಕಾಲೇಜ್ಗೆ ಹೋಗಿ ಜಾಯಿನ್ ಆಗ್ಬೋದು. ಇಲ್ಲ ಅಂದ್ರೆ ಓಲ್ಡ್ ಅಲ್ಲಿ ಇಡಬಹುದು. ನೀವು ಬೇಕಂದ್ರೆ ಓಲ್ಡ್ ಅಲ್ಲಿ ಇಟ್ಬಿಟ್ಟು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಅಟೆಂಡ್ ಆಗ್ಬೋದು. ಇಲ್ಲ ನಮಗೆ ಕಾಲೇಜ್ ಸಿಕ್ಕಿರುವಂತಹ ಸೀಟು ಇಷ್ಟ ಇಲ್ಲ, ನಮಗೆ ನಾವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀವಿ ಅಂದ್ರೆ ನೀವು ನೆಕ್ಸ್ಟ್ ರೌಂಡ್ಗೂ ಹೋಗ್ಬೋದು. ಈಗ ನಮ್ಗೆ ಏನ್ ಕಾಲೇಜ್ ಅಲಾಟ್ ಆಗಿದೆ, ನಮ್ಗೆ ಆ ಒಂದು ಕಾಲೇಜು ಬೇಡ, ಮತ್ತೆ ನಮ್ಗೆ ಈ ಒಂದು KA ಅದು ಅಲ್ಲಿ ನಮ್ಗೆ ಆಪ್ಷನ್ ಎಂಟ್ರಿನೇ ಬೇಡ, ನಾವು ಯಾವ್ದಾದ್ರು ಹೋಗಿ ಬೇರೆ ಕೋರ್ಸಸ್ಗೆ ಜಾಯ್ನ್ ಹಾಕೊಂತೀವಿ, ಯಾವ್ದಾದ್ರು BCA ಕೋರ್ಸ್ಗೆ ಹೋಗಿ ಜಾಯ್ನ್ ಆಗ್ತೀವಿ, BSc ಕೋರ್ಸ್ಗೆ ಹೋಗಿ ಜಾಯ್ನ್ ಆಗ್ತೀವಿ ಅಂತ ವಿದ್ಯಾರ್ಥಿಗಳು ಏನಾದ್ರು ಅಂದುಕೊಂಡ್ರೆ ನೀವು ಫಸ್ಟ್ ರೌಂಡ್ ಅಲ್ಲಿ ಆದ್ರೆ ನೀವು ಹೋಗ್ಬೋದು. ನೀವು ಹೋಗಿ ನೀವು ಯಾವ ಕೋರ್ಸ್ಗಾದ್ರೂ ಜಾಯ್ನ್ ಹಾಕೋಬಹುದು. KA ಅದು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ಬೋದು. ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ಕೇಳಿಸ್ಕೊಳ್ಳಿ, ಇದು ಪೂರ್ತಿ ವಿಡಿಯೋ ನೋಡಿ. ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ಎಕ್ಸಿಟ್ ಆಗ್ಬೋದು. ಇದೇ ರೀತಿ ಸೆಕೆಂಡ್ ರೌಂಡ್ ಅಲ್ಲೂ ನಿಮ್ಗೆ ಕಾಲೇಜ್ ಇಷ್ಟ ಆಯ್ತು ಅಂದ್ರೆ ಕಾಲೇಜ್ಗೆ ಹೋಗ್ಬೋದು. ಇಷ್ಟ ಆಗ್ಲಿಲ್ಲ ಅಂದ್ರೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಅಟೆಂಡ್ ಆಗ್ಬೋದು. ಆದರೆ ಇಲ್ಲಿ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಇರುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಒಂದೇ, ಥರ್ಡ್ ರೌಂಡ್ ಒಂದೇ, ಎರಡೂ ಒಂದೇನೆ. ನೋಡಿ, ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೇನಾದ್ರೂ ಕಾಲೇಜ್ ಯಾವ್ದಾದ್ರು ಅಲಾಟ್ ಆಗಿದೆ ಅಂದ್ರೆ ಕಂಪಲ್ಸರಿ ನೀವು ಕಾಲೇಜ್ಗೆ ಹೋಗ್ಬೇಕು, ಜಾಯಿನ್ ಆಗೇ ಆಗ್ಬೇಕು. ನೀವು ಅವಾಗ ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗಕ್ಕಾಗಲ್ಲ. ನೀವೇನಾದ್ರೂ ಅವಾಗ ಎಕ್ಸಿಟ್ ಆಗಕ್ ಹೋಗಿದ್ದೀರಾ ಅನ್ನೋದಾದ್ರೆ ಏನಾಗುತ್ತೆ ಅಂದ್ರೆ 5 ಪಟ್ಟು ಹೆಚ್ಚಿಗೆ ನೀವು ಫೀಸ್, ಈಗ 1 ಲಕ್ಷ ಏನಾದ್ರೂ ಫೀಸ್ ಇದೆ ಅಂದ್ರೆ 5 ಪಟ್ಟು 5 ಲಕ್ಷ ಫೀಸ್ ಆದ್ರೆ ನೀವು ಕಟ್ಕೊಡ್ಬೇಕಾಗುತ್ತೆ KA ಕಡೆಯಿಂದ ನೋಟಿಸ್ ಬರುತ್ತೆ. ನೋಡಿ, ನಿಮ್ಗೆ KA ಆಪ್ಷನ್ ಎಂಟ್ರಿ ಇಷ್ಟ ಇಲ್ಲ, ನಿಮ್ಗೆ ಕಾಲೇಜಸ್ ಅಲಾಟ್ ಆಗ್ತಿರುವಂತದ್ದು ಇಷ್ಟ ಇಲ್ಲ, KA ಆಪ್ಷನ್ ಎಂಟ್ರಿನೇ ಬೇಡ ಅಂತ ನೀವು ಎಕ್ಸಿಟ್ ಆಗಕ್ಕೆ ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಇರುತ್ತೆ, ಸೆಕೆಂಡ್ ರೌಂಡ್ ಅಲ್ಲೂ ಚಾನ್ಸ್ ಇರುತ್ತೆ. ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಅಲ್ಲಂತೂ ನೀವು ಎಕ್ಸಿಟ್ ಆಗಕ್ಕಾಗಲ್ಲ. ನಿಮ್ಗೇನಾದ್ರೂ ಕಾಲೇಜ್ ಸಿಕ್ಕಿದೆ ಅಂದ್ರೆ ಕಂಪಲ್ಸರಿ ಆ ಕಾಲೇಜಿಗೆ ನೀವು ಹೋಗಿ ಜಾಯಿನ್ ಆಗೇ ಆಗ್ಬೇಕು. ಜಾಯಿನ್ ಆಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಫೀಸ್ ಎಷ್ಟಿರುತ್ತೋ ಅದ್ರಿಗೆ 5 ಪಟ್ಟು ನೀವು ಹೆಚ್ಚು ಫೀಸ್ ಆದ್ರೆ ಪೇ ಮಾಡ್ಬೇಕಾಗುತ್ತೆ. ಈ KAಗೆ ಒಂದು ಫೈನ್ ಕಟ್ಟಬೇಕಾಗುತ್ತೆ. ನೀವೀಗ ನಿಮ್ಮ ಫೀಸ್ ಏನಾದ್ರೂ 1 ಲಕ್ಷ ಇದೆ ಅನ್ಕೊಳ್ಳಿ, 5 ಲಕ್ಷವರೆಗೂ KAಗೆ ಫೈನ್ ಕಟ್ಕೊಡ್ಬೇಕಾಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲೇ ಎಕ್ಸಿಟ್ ಆಗ್ಬಿಡ್ಬೇಕು. ನಮ್ಗೆ ಆಪ್ಷನ್ ಎಂಟ್ರಿ ಇದು ಇಷ್ಟ ಆಗ್ತಿಲ್ಲ, ನಮ್ಗೆ ಈ ಕಾಲೇಜಸ್ ಬೇಡ ಅನ್ನೋದಾದ್ರೆ. ಓಕೆನಾ, ಅದು ಕಂಪ್ಲೀಟ್ ಪ್ರೋಸೆಸ್ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಜಸ್ಟ್ ಇದು ತರ ಹೇಳಿದೀನಿ ಅಷ್ಟೇ. ನಿಮ್ಗೆ ಜಸ್ಟ್ ಒಂದು ರೆಫರೆನ್ಸ್ ಈ ವಿಷಯ ಗೊತ್ತಿರ್ಬೇಕು ನಿಮ್ಗೆ. ಇಲ್ಲ ಅಂದ್ರೆ ನೀವು 5 ಲಕ್ಷವರೆಗೂ ಫೈನ್ ಕಟ್ಟಬೇಕಾಗುತ್ತೆ KA ಅವ್ರಿಗೆ. KA ಕಡೆಯಿಂದ ನೋಟಿಸ್ ಬರುತ್ತೆ. ಓಕೆನಾ, ಈ ಒಂದು ಪ್ರೋಸೆಸ್ ಬಗ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಗೆ ಎಚ್ಚರಿಕೆ ಎಲ್ಲ ನಾನು ಕೊಡ್ತೀನಿ ಬಿಡಿ. ಆಪ್ಷನ್ ಎಂಟ್ರಿ ಮಾಡುವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿದ ತಕ್ಷಣ ನೆಕ್ಸ್ಟ್ ರೌಂಡ್ಗೆ ಯಾವ ರೀತಿ ಇರುತ್ತೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿದ ತಕ್ಷಣ ಥರ್ಡ್ ರೌಂಡ್ ಯಾವ ರೀತಿ ಇರುತ್ತೆ, ಅವಾಗ ಎಚ್ಚರಿಕೆ ಕೊಡ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ನೋಡಿ, ಈಗ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ದೀರಾ. ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಒಂದು ಎಕ್ಸಾಕ್ಟ್ ಡೇಟ್ ಆದ್ರೆ ಯಾರಿಗೂ ಸಿಗ್ತಿಲ್ಲ, ಅದರಿಂದ ನಿಮ್ಗೆ ವಿಡಿಯೋಸ್ ಮಾಡಾದ್ರೆ ತಿಳಿಸಲಿಲ್ಲ ವೆರಿಫಿಕೇಶನ್ ಸ್ಲಿಪ್ ಎಕ್ಸಾಕ್ಟ್ ಯಾವಾಗ ಬಿಡ್ತಾರೆ ಅಂತ. ಆದ್ರೆ ಇವಾಗಿರುವಂತಹ ಒಂದು ಸಿಚುವೇಶನ್ ಪ್ರಕಾರ ನಿಮಗೆ ಒಂದು ಜುಲೈ 20ನೇ ತಾರೀಕು ಒಂದು ವೆರಿಫಿಕೇಶನ್ ಸ್ಲಿಪ್ ಬಿಡುವಂತಹ ಚಾನ್ಸಸ್ ಇದೆ. ಜುಲೈ 20 ಇಲ್ಲ 20ನೇ ತಾರೀಕು ಮೇಲೆ ಒಂದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಬಿಡ್ತಾರ ಅನ್ಸ್ತಿದೆ. ಆದ್ರೆ ಆ ದಿನಾಂಕದ ಒಳಗಡೆ ಆದ್ರೆ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಬಿಡಲ್ಲ. ಈಗಿರುವಂತಹ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಏನಾದ್ರೂ ಸಿಚುವೇಶನ್ ಚೇಂಜ್ ಆಗಿ ಏನಾದ್ರೂ KA ಕಡೆ ಬೇರೆ ಏನಾದ್ರು ನೋಟಿಫಿಕೇಶನ್ ಬಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಜುಲೈ 20ನೇ ತಾರೀಕುವರೆಗೂ ವೇಟ್ ಮಾಡಿ ನೀವು ವೆರಿಫಿಕೇಶನ್ ಸ್ಲಿಪ್ಗೋಸ್ಕರ. ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಜುಲೈ 20 ಅಂತಿದ್ದಾರೆ. 20 ಆದ್ರೂ ಆಗ್ಬೋದು, 20 ಮೇಲೆ ಆದ್ರೂ ಆಗ್ಬೋದು ವೆರಿಫಿಕೇಶನ್ ಸ್ಲಿಪ್ ಬಿಡೋದು. ಈ ಒಳಗಡೆ 20ನೇ ತಾರೀಕು ಒಳಗಡೆ ಒಂದು ವೆರಿಫಿಕೇಶನ್ ಸ್ಲಿಪ್ ಬಿಡೋದು
ಅನ್ನೋದು ಡೌಟ್ ಆದ್ರೆ ಇದೆ. ಇದು ಗೈಸ್ ಸದ್ಯಕ್ಕೆ ಬರ್ತಿರುವಂತಹ ಒಂದು ಅಪ್ಡೇಟ್ಸ್. ಇದು ನೋಡಿ, ಆಪ್ಷನ್ ಎಂಟ್ರಿ ನಿಮ್ಗೆ 5 ಪಟ್ಟು ದಂಡ ವಿಧಿಸಲಾಗುತ್ತದೆ. 5 ಪಟ್ಟು ಹೆಚ್ಚಿಗೆ ನೀವು ಒಂದು ಫೀಸ್ ಕಟ್ಟಬೇಕಾಗುತ್ತೆ. ನಿಮ್ದು ಏನಿರುತ್ತೆ ಅದಕ್ಕೆ 5 ಪಟ್ಟು ನೀವು ಕಟ್ಟಬೇಕಾಗುತ್ತೆ. ಇದ್ರ ಬಗ್ಗೆ ನೀವು ತುಂಬಾನೇ ಗಮನ ಇಡಬೇಕಾಗುತ್ತೆ. ಅದು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಎಚ್ಚರಿಕೆ ವಿಡಿಯೋಸ್ ಎಲ್ಲ ನಾನು ಮಾಡಿ ತಿಳಿಸ್ತೀನಿ ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಜಸ್ಟ್ ಫಾರ್ ರೆಫರೆನ್ಸ್ಗೆ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಿದ್ರು, ಎಕ್ಸಿಟ್ ಯಾವಾಗ ಬೇಕಂದ್ರೆ ಅವಾಗ ಇಷ್ಟ ಬಂದಂಗೆ ಎಕ್ಸಿಟ್ ಆಗ್ಬೋದಾ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಅದಕ್ಕೆ ನಿಮಗೆ ಜಸ್ಟ್ ಫಾರ್ ರೆಫರೆನ್ಸ್ ಹೇಳಿದ್ದೀನಿ ಅಷ್ಟೇ, ಓಕೆನಾ. ನಿಮ್ಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ನಾನು ಹೇಳ್ತೀನಿ ಬಿಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಇದು ಗೈಸ್ ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.